ಫ್ರೆಂಡ್ಸ್, ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಂದರೆ ಹುರುಳಿಕಾಳಿನ ಬಸ್ಸಾಂಬಾರು. ಹುರುಳಿಕಾಳು ಬಸ್ಸಾರು ಮಾಡೋದಕ್ಕೆ ನೀರು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಹುರುಳಿಕಾಳು ಇಲ್ಲಿ ರೆಡಿಯಾಗಿದೆ. ಇದನ್ನು ನಾನು 2 ವಿಸಲ್ಸ್ ಹಾಕ್ಕೋತೀನಿ. ಇದರಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು 2 ವಿಸಲ್ಸ್ ನಾನು ಹಾಕ್ಕೋಬೇಕು. ಮತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಹುರುಳಿಕಾಳಿಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ಆನಿಯನ್, ಸ್ವಲ್ಪ ಕೊಬ್ಬರಿ, ಒಂದು ಹಾಫ್ ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಇದು ಸಾಂಬಾರು ಪೌಡರ್. ಇದು ನಾವು ಹುರುಳಿಕಾಳನ್ನ ಬೆಂದ ಮೇಲೆ ಸೋಸಿಕೊಂಡು ಅದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಆನಿಯನ್ ಮತ್ತು ಒಣಗಿದ ಮೆಣಸಿನಕಾಯಿ. ಈಗ ನಾನು ಪ್ಯಾನಲ್ಲಿ ಇದನ್ನೆಲ್ಲ ರೋಸ್ಟ್ ಮಾಡ್ಕೊತೀನಿ. ಒಂದು 3-4 ಸ್ಪೂನು ಆಯಿಲ್ ಹಾಕ್ಕೋಬೇಕು, ಚಿಕ್ಕ ಸ್ಪೂನಲ್ಲಿ. ಸ್ವಲ್ಪ ಆಯಿಲ್ ಬಾಯ್ಲ್ ಆದಮೇಲೆ ಈಗ ನಾವೇನು ಹುರುಳಿಕಾಳಿಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವೋ ಈ ಐಟಮ್ಸ್ ಎಲ್ಲನೂ ಇದನ್ನು ನಾವು ಬಾಣಲಿಗೆ ಹಾಕೋಣ. ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಹಂತಕ್ಕೆ ಫ್ರೈ ಆಗಿದೆ. ಆಗ ನಾನು ಸಾಂಬಾರು ಪುಡಿ 2.5 ಸ್ಪೂನ್ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆ ಮಂದಿ ನೋಡಿ ಎಷ್ಟು ಬೇಕೋ ಅಷ್ಟು ಹುರುಳಿಕಾಳು ಎಷ್ಟಿದೆಯೋ ಅದು ತಕ್ಕ ಮಟ್ಟಿಗೆ ಸಾಂಬಾರು ಪುಡಿ ಇಟ್ಕೊಳ್ಳಿ. ನಾನು 2.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಹಂತಕ್ಕಾಗಿದೆ. ಈಗ ಎಲ್ಲ ಇದನ್ನು ಮಿಕ್ಸಿ ಜಾರ್ಗೆ ಸರ್ವ್ ಮಾಡ್ಕೊಳ್ಳೋಣ. 2 ವಿಸಿಲ್ಗೆ ಚೆನ್ನಾಗಿ ಈ ಥರ ಬೆಂದಿದೆ. ಈಗ ಇದನ್ನೆಲ್ಲ ನೀರಲ್ಲಿ ಶೋಧಿಸ್ಕೊಂಡಿದ್ದೀನಿ. ಅದೇ ನೀರೇ ಸಾಂಬಾರ್ಗೆ ಹಾಕಬೇಕು, ಬೇರೆ ನೀರು ಆ್ಯಡ್ ಮಾಡಬಾರ್ದು. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದು ಹಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಒಣಗಿದ ಮೆಣಸಿನಕಾಯಿ ಅದರೆಲ್ಲ ಹಾಕೋಣ. ಸ್ವಲ್ಪ ಬೇಯೋವಾಗೇ ಹುರುಳಿಗೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಪಲ್ಯಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಚೂರು ಹಾಕ್ತೀನಿ. ಚೆನ್ನಾಗಿ ಕಲಿಸ್ಕೊಡಿ. ಕರಿಬೇವಿದ್ರೆ ಕರಿಬೇವು ಹಾಕಿ. ಕರಿಬೇವು ಖಾಲಿ ಆಗಿದೆ. ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಹಂತಕ್ಕೆ ಫ್ರೈ ಆಗಿದೆ ಆನಿಯನು ಮತ್ತು ಒಣಗಿದ ಮೆಣಸಿನ್ಕಾಯಿ. ಈಗ ಹುರುಳಿನ ನೀರಿಲ್ಲದೆ ನೀಟಾಗಿ ಶೋಧಿಸ್ಕೊಂಡಿದ್ದೀರಲ್ವ, ಅದನ್ನೇ ಸ್ವಲ್ಪ ನೀರಿರಬಾರ್ದು, ನೀರಿನ ಅಂಶ ಎಲ್ಲನೂ ಬಗ್ಸ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಒಂದು ಸಲ ನೀಟಾಗಿ ಕಲಿಸ್ಕೊಡೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಇಲ್ಲೆಲ್ಲನೂ ಮಸಾಲೆಗೆಲ್ಲ ಹಾಕ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ, ಅದ್ರಾಗೆ ಈ ಹುರುಳಿ ಫ್ರೈ ಆಗಿರೋ ಹುರುಳಿನ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ತಪ್ಪಲೆ ಇಟ್ಟಿದ್ದೀನಿ, ಆಯಿಲ್ ಹಾಕಿದ್ದೀನಿ. ಮತ್ತು ಎಣ್ಣೆ ಕಾದ್ಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ. ಒಗ್ಗರಣೆ ಕೊಡ್ತಾ ಇರೋದು ಮಸಾಲೆಗೆ. ನೋಡಿ, ಇವಾಗ ಚೆನ್ನಾಗಿ ಸಾಸಿವೆ ಇದಾಗಿದೆ. ಕರಿಬೇವಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇದು ಮಿಕ್ಸಿ ಗ್ರೈಂಡ್ ಮಾಡಿದ್ವಲ್ಲ ಎಲ್ಲನೂ ಇದರಲ್ಲಿ ಹಾಕೋಣ. ಸ್ವಲ್ಪ ನೀರು ಹಾಕ್ಕೋಬೇಡಿ, ಸ್ವಲ್ಪ ಹೊತ್ತು ಒಂದು 1 ಮಿನಿಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೀರನ್ನು ಆ್ಯಡ್ ಮಾಡೋಣ. ಕೊನೆಯಲ್ಲಿ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸ್ವಲ್ಪ ಸಾಂಬಾರಿಗೂ ಹಾಕೋಣ. ನೋಡಿ, ಈ ಕನ್ಸಿಸ್ಟೆಂಟಾಗಿ ಬಸ್ಸಾಂಬಾರು ಆಗಿದೆ. ಸಾಂಬಾರು ಪಲ್ಯ
ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.